ನೀವು ಇದ್ರ ಬಗ್ಗೆ ಹೋರಾಟಕ್ಕೆ ಎದ್ದೇಳಲೇಬೇಕಂತ ಹೇಳಿ ನೀವು ಯಾವಾಗ ಧರಣಿ ಕೂತ್ರೋ ಒಂದು ವಾರ ಆಗ್ತಾನೆ ನನ್ನನ್ನು ಬಿಟ್ಟಿಲ್ಲ. ನಾನು ಅನೇಕ ಕಡೆ ನಮ್ಮ ರಾಜ್ಯೋತ್ಸವದ ಸಭೆಗಳಲ್ಲಿ ಅನೇಕ ತಾಲೂಕು ಕ್ವಾರ್ಟರ್ಗಳಲ್ಲೆಲ್ಲ ನಿಮ್ಮ ಹೋರಾಟದ ವಿಷಯಗಳನ್ನ ನಾನು ಮಾತಾಡ್ತಾ ಇದ್ದೆ. ಅದಾದ್ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಮೇಲ್ಗಳನ್ನ ಹಾಕುವುದ್ರ ಮುಖಾಂತರ ಒತ್ತಡವನ್ನ ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಒಂದು ನ್ಯಾಯವನ್ನ ಕೊಟ್ಟಿದ್ದಾರೆ. ಆ ನ್ಯಾಯದ ಪ್ರಕಾರ ನಡ್ಕೊಳ್ಳಿ ಅಂತೇಳಿ ನೀವು ಕೇಳ್ತಾ ಇದ್ದೀರಾ. ಕೋಲಾರ ಜಿಲ್ಲೆಗೆ ನಮ್ದು ಅನೇಕ ಕೊಡುಗೆಗಳಿದೆ, ಅನೇಕ ಹೋರಾಟಗಳನ್ನ ಮಾಡಿದೀವಿ. ಯರಗೋಳು ಡ್ಯಾಮ್ ತುಂಬಬೇಕಾದ್ರೆ ಮೊದಲನೇ ಹೋರಾಟ ನಮ್ದೇನೆ. ಎತ್ತಿನ ಹೊಳೆ ನೀರನ್ನ ನಮ್ಮ ಕೋಲಾರ ಜಿಲ್ಲೆ ಕೊಡಿ, ಕುಡಿಲಿಕ್ಕೆ ನೀರು ಕೊಡಿ, ತರಕಾರಿ ಬೆಳಿಲಿಕ್ಕೆ ನೀರು ಕೊಡಿ ಅಂತೇಳಿ ಕೋಲಾರದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಅದೇ ರೀತಿ ಬೆಮಲ್ ಕಾರ್ಖಾನೆ ನಿಮ್ಮ ಕಾರ್ಮಿಕರ ಪರವಾಗಿ 10 ವರ್ಷಗಳ ಹಿಂದ್ಗಡೆ ನಮ್ಮ ಸಂಘಟನೆ ಇಲ್ಲಿ ಹೋರಾಟ ಮಾಡಿದೆ. ಆ ಪೇಪರ್ ಕಟಿಂಗ್ ಇದೆ, ನಿಮ್ ಪರವಾಗಿ ನಾವು ಮುಂಚೆನೇ ಇದ್ದೀವಿ. ಅತಿ ಹೆಚ್ಚು ಕನ್ನಡದ ಪರವಾಗಿ ಹೋರಾಟ ಮಾಡ್ತೀವಿ, ಅದೇ ರೀತಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಭಾರತ ದೇಶದಲ್ಲಿ ವಾಸ ಮಾಡುವವರು ನಾವೆಲ್ಲ ಹೇಗೆ ಭಾರತೀಯರು, ಅದೇ ರೀತಿ ಕರ್ನಾಟಕದಲ್ಲಿ ನಾವು ಯಾರೆಲ್ಲ ವಾಸ ಮಾಡ್ತೀವೋ ನಾವೆಲ್ಲ ಕನ್ನಡಿಗರ ಅಂತ ತಿಳ್ಕೊಂಡಿದ್ದೀವಿ. ಈ ಶಾಂತನು ರೈ ಉತ್ತರ ಭಾರತದಲ್ಲಿ ಇರಬಹುದು, ನಮ್ಮ ಕರ್ನಾಟಕ ಬಂದು ಸುಮಾರು ವರ್ಷ ಆಯ್ತು. ಅವನು ಇಲ್ಲಿಯವನಾಗಿ ಬದುಕಬೇಕಿತ್ತು, ಇಲ್ಲಿಯ ಕಾರ್ಮಿಕರ ಪರವಾಗಿ ಇರಬೇಕಿತ್ತು. ನಮ್ಮವ್ರ ಪರವಾಗಿ ಇಲ್ಲ ಅಂದ್ರೆ ಅವ್ನು ನಮ್ಮವನಲ್ಲ ಅಂತ ನಾವು ಖಂಡಿತವಾಗಿ ತಿಳ್ಕೊಂತೀವಿ. ಕರ್ನಾಟಕದವನಲ್ಲ, ಭಾರತೀಯನಾಗಿದ್ರು ಸಹ ಕರ್ನಾಟಕ ಜನತೆಗೆ ಅವನು ನ್ಯಾಯವನ್ನ ಕೊಡಬೇಕಿತ್ತು, ಕೊಟ್ಟಿಲ್ಲ. ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸುವಂತ ಮಾತೇ ಇಲ್ಲ. ಖಂಡಿತವಾಗ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ ಪರವಾಗಿ ನಿಂತೀವಿ, ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಇಲ್ಲೇ ತಗೊಂತಾ ಇದ್ದಾರೆ, ವಿಡಿಯೋ ತಗೊಂತಾ ಇದ್ದಾರೆ. ಇಂಟೆಲಿಜೆನ್ಸ್ ಸಂದೇಶ ಕೊಡಿ, ಕಾರ್ಮಿಕರ ಪರವಾಗಿ ಪೊಲೀಸರ ಗುಂಡಿಗೆ ಎದೆ ಕೊಡದಿದ್ರೆ, ಮೊದಲನೇ ಬದಿಯಾಗೋದಿದ್ರೆ ಪ್ರವೀಣ್ ಶೆಟ್ಟಿ ಅಂತ ಬರ್ಕೊಂಡ್ಬಿಡಿ. ನಿಮ್ಮ ಕೇಂದ್ರ ಕಚೇರಿ ಏನಿದೆ ಸಂಪಂಗಿ ರಾಮನಗರ, ಆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ದಿನವನ್ನ ನಾವೆಲ್ಲ ಕೂತ್ಕೊಂಡು ನಿರ್ಧಾರವನ್ನ ಮಾಡೋಣ. ನೀವು ಸಹ ಅಂತಿಮ ಘಟ್ಟದ ಹೋರಾಟಕ್ಕೆ ರೆಡಿ ಆಗಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ 15 ದಿನ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಇದು ಧರಣಿ ಕೂತಿದ್ರ ಅಂದ್ರೆ ನಿಮ್ಮ ಹೊಟ್ಟೆ ಕರಳು ಯಾವ ರೀತಿ ಉರಿತಾ ಇದೆ ಅನ್ನುವಂತ ನನಗೆ ಗೊತ್ತಾಗ್ಬೇಕಿತ್ತು. ಕೇಂದ್ರದ ಸಚಿವರಿಗೆ ಗೊತ್ತಾಗಬೇಕಿತ್ತು. ಕುಮಾರಸ್ವಾಮಿ ಅವರಿಗೆ ಈ ನೆಲದ ಮೇಲೆ ಪ್ರೀತಿ ಇದೆ, ಕಾರ್ಮಿಕರ ಮೇಲೆ ಪ್ರೀತಿ ಇದೆ, ರೈತರ ಮೇಲೆ ಪ್ರೀತಿ ಇದೆ. ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ನಿಮ್ಗೆ ಒಂದು MP ಯನ್ನ ಕೊಟ್ಟಿದ್ದಾರೆ. ಏನಿದ್ರು ಮಲ್ಲೇಶ್ ಬಾಬು, ಸಜ್ಜನ ವ್ಯಕ್ತಿ. ಮಲ್ಲೇಶ್ ಬಾಬು ಅವರೇ JDSಗೆ 3 MP ಕೊಟ್ಟಿರೋದು, ಅದರಲ್ಲಿ ಕೋಲಾರದವರು ಸಹ ಒಂದು. ನೀವು ನಿಮ್ಮ ಕುಮಾರಸ್ವಾಮಿ ದೇವೇಗೌಡರ ಮುಖಾಂತರ ಬೆಮೆಲ್ ಕಾರ್ಮಿಕರ ಪರವಾಗಿ ನೀವು ಮೋದಿ ಅವ್ರ ಜೊತೆ ಮಾತಾಡಬೇಕಾಗತ್ತೆ, ನ್ಯಾಯವನ್ನ ಕೊಡಬೇಕಾಗತ್ತೆ ಅನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರು ರೂಪಾ ಶಶಿಕಲಾ, ಅವ್ರ ತಂದೆಯಲ್ಲಿ 7 ಬಾರಿ MP ಆಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದಂತವರು, ಅವರು ಸಹ ಈ ಹೋರಾಟಕ್ಕೆ ಬಂದಿರಬಹುದು, ನಿಮ್ ಪರವಾಗಿ ಇರ್ತಾರೆ ಅಂತ ನನ್ನ ಅನಿಸಿಕೆ. ನಾವು ಸಂಪಂಗಿ ರಾಮನಗರಕ್ಕೆ ಬಂದವಾಗ ಲಾಠಿ ಚಾರ್ಜ್ ಗೋಲಿಬಾರ ಮಾಡಿದ್ರೆ ನಿಮ್ ತಂದೆನಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನೀವು ನಮ್ಮ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬರಬೇಕಾಗುತ್ತೆ, ಆ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅನ್ನೋದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಒಟ್ಟಾರೆ ನಿಮ್ಮ ಪರವಾಗಿ ನಾವಿದ್ದೀವಿ. ಇವತ್ತು ಏನಿದೆ ಕರ್ನಾಟಕದಲ್ಲಿ ಇಂಜಿನಿಯರ್ನ
ರೆಡಿ ಮಾಡುವಂತ ಫ್ಯಾಕ್ಟರಿ ಅಂದ್ರೆ ಕರ್ನಾಟಕ. 200 ಇಂಜಿನಿಯರ್ ಕಾಲೇಜ್ ಈ ದೇಶದಲ್ಲಿ ಎಲ್ಲೂ ಇಲ್ಲ. 200 ಇಂಜಿನಿಯರಿಂಗ್ ಕಾಲೇಜ್ಗಳು ಕೊಟ್ಟಿರುವಂತದ್ದು ಕರ್ನಾಟಕ. ನಾವು ಇಂಜಿನಿಯರ್ ನ ತಯಾರು ಮಾಡ್ತಾ ಇದೀವಿ. ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೆಲಸ ಮಾಡ್ತಾ ಇರುವಂತ 20-25 ವರ್ಷದಿಂದ ಟೆಂಪ್ರರಿ ಆಗಿ ನಿಮ್ಗೆ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಕಾರ್ಮಿಕರಿಗೆ ಅಲ್ಲೇ ಇಟ್ಟಿದ್ದೀರಾ. ಯಾರೋ ಉತ್ತರ ಬರ್ತಾ ಅಧಿಕಾರಿ ಬಂದಂತವನು ಆನ್ಲೈನ್ ಮುಖಾಂತರ ಹೊರ ರಾಜ್ಯದವ್ರಿಗೆ ನೀವು ಏಕಾಏಕಿ ಪರ್ಮನೆಂಟ್ ಕೆಲಸ ಕೊಡ್ತೀರಾ ಅಂದ್ರೆ ನಾವೇನು ಬಳೆ ತೊಟ್ಕೊಂಡಿದೀವಾ? ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿ ತನ್ನ ಹಕ್ಕುಗಳನ್ನ ಪಡೆದಿರುವಂತದ್ದು. ಆ ರೀತಿಯ ಹೋರಾಟಕ್ಕೆ ನಾವು ನಿಲ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಖಂಡಿತವಾಗಲೂ ಕಾರ್ಮಿಕರ ಪರವಾಗಿ ನಾವು ಇರ್ತೀವಿ. ಈ ಹೋರಾಟ ಬರೀ ಕೆಜಿಎಫ್ಗೆ ಸೀಮಿತವಾಗಿರಲ್ಲ. ನಾಳೆಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿ ನಿಮ್ಮ ಪರವಾಗಿ ಉಸಿರನ್ನ ಎತ್ತುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ. ಅಂತಿಮವಾಗಿ ನಿಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ದಿನಾಂಕವನ್ನ ಘೋಷಣೆ ಮಾಡೋದ್ರ ಮುಖಾಂತರ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೋಣ. ಅದಕ್ಕೂ ಮುಂಚೆ ಕೇಂದ್ರ ಸಚಿವರಾದಂತಹ ಈ ರಾಜ್ಯದ ಪ್ರಭಾವಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಕುಮಾರಸ್ವಾಮಿ ಅವರು ಈ ಕೂಡಲೇ ಇದರ ಬಗ್ಗೆ ಗಂಭೀರವಾದ ಚರ್ಚೆಯನ್ನ ಮಾಡಿ ಇವರಿಗೆ ನ್ಯಾಯವನ್ನ ಕೊಡಿಸಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಕಾರ್ಮಿಕ ಸಂಘಟನೆಗಳು, ಅನೇಕ ಸಂಘಟನೆಗಳ ಮುಖಾಂತರ ಒಟ್ಟಿಗೆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೋಣ. ಕಾರ್ಮಿಕರು ಈ ದೇಶಕ್ಕೆ ಅನ್ನವನ್ನ ಕೊಡುವಂತ ಕಾರ್ಮಿಕರನ್ನ ನಿರ್ಲಕ್ಷ್ಯವಾಗಿ ನೋಡುವಂತದ್ದು ಸರಿಯಲ್ಲ. ಆದ್ರಿಂದ ನಿಮ್ಮ ಪರವಾಗಿ ನಿಲ್ತೀವಿ, ನಿಮ್ಮ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಕನ್ನಡ ಬರೇ ನಮ್ಮ ಸಂಗಡ, ಮನೆಗೊಬ್ಬ ತೀರ, ಮುನ್ನುಗ್ಗಿ ಬಾರ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ಹೋದರೆ ಹೋಗಲಿ ತಲೆಹಾರಿ, ಬಿದ್ದರೆ ಬೀಳಲಿ ಮೈ ನೆತ್ತರು ಕಾರಿ. ಕಾರ್ಮಿಕರ ಪರವಾಗಿ ಜೀವ ಕೊಡ್ಲಿಕ್ಕೂ ಸಿದ್ಧವಾಗಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ನಮಸ್ಕಾರ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.